ಕುಣಿಗಲ್ ತಾಲೂಕಿನ ಸಂತೆಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆ ಮತದಾನದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಎನ್ಡಿಎ ಕಾರ್ಯಕರ್ತರು ಮುಖಂಡರು ಧರಣಿ ನಡೆಸಿ ಭಾರೀ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಿದ ಘಟನೆ ಭಾನುವಾರ ನಡೆದಿದೆ. ಕುಣಿಗಲ್ ತಾಲೂಕಿನ ಕಸ್ಬಾ ಹೋಬಳಿ ಸಂತೆಮಾವತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಬಾಲಾನಾಯ್ಕ್ ಚುನಾವಣಾ ಏಜೆಂಟ್ ಆದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಶಿವಕುಮಾರ್ ಏಜೆಂಟ್ ಆಗಿದ್ರು. ಬೆಳಗ್ಗೆ ಮತದಾನ ಶಾಂತಿಯುತವಾಗಿಯೇ ನಡೆಯುತ್ತಿತ್ತು. ಆದರೆ ಮಧ್ಯಾಹ್ನ ಆಗುತ್ತಿದ್ದಂತೆಯೇ ಅಕ್ರಮ ಮತದಾನ ನಡೆಯುತ್ತಿದೆ ಎಂದು ಎನ್ಡಿಎ ಕಾರ್ಯಕರ್ತರು ಆರೋಪಿಸಿ ಪ್ರತಿಭಟನೆಗಿಳಿದ್ರು. ಕಾಂಗ್ರೆಸ್ ಬೆಂಬಲಿತ ಶಿವಕುಮಾರ್ ಹಾಗೂ ಕೃಷ್ಣ ಅವರು ಸುಮಾರು 100 ರಿಂದ 150ಕ್ಕೂ ಅಧಿಕ ನಕಲಿ ಮತಗಳನ್ನು ಹಿಡಿದು ಮತಪೆಟ್ಟಿಗೆಯಲ್ಲಿ ಹಾಕಲು ಮುಂದಾದಾಗ ತಕ್ಷಣ ಎನ್ಡಿಎ ಪಕ್ಷದ ಏಜೆಂಟ್ ಬಾಲಾನಾಯ್ಕ್ ಮೊದಲಾದವರು ನಕಲಿ ಮತದಾನ ಆಗುತ್ತಿದೆ, ಹಿಡಿದುಕೊಳ್ಳಿ ಎಂದು ಕೂಗಾಡಿದ್ರು. ಎಚ್ಚೆತ್ತುಕೊಂಡ ಶಿವಕುಮಾರ್ ಮತ್ತಿತರರು ಮತಗಳನ್ನು ಎಸೆದು ಓಡಿ ಹೋದ್ರು. ಈ ಅಕ್ರಮ ಮತದಾನಕ್ಕೆ ಚುನಾವಣಾ ಅಧಿಕಾರಿ ಸುನಿಲ್ ಕುಮಾರ್ ಅವರೇ ಕಾರಣ ಎಂದು ಎನ್ಡಿಎ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಈ ನಡುವೆ ಗದ್ದಲ ಉಂಟಾದ ಪರಿಣಾಮ ಪೊಲೀಸರು ಮಧ್ಯಪ್ರವೇಶಿಸಿದ್ರು. ಆಗ ಪರಸ್ಪರ ಮಾತಿನ ಚಕಮಕಿ, ತಳ್ಳಾಟ ಕೂಡ ನಡೆಯಿತು. ಕೊಡ್ಬೇಡ ತೋರ್ಸು ಓಟ್ ಹಾಕಿರೋ ತೋರ್ಸು ಯಾರ್ಯಾರು ಗೊತ್ಕೊಂಡವ್ರೆ ತೋರ್ಸು ನೋಡಪ್ಪ ಡಬ್ಬ ಓಪನ್ ಆಗುತ್ತೆ ಆಯ್ತಾ. ಇವತ್ತೇನು ಸಂತೆಮಾವತ್ತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕಳ್ಳ ಮತದಾನ ಅಧಿಕಾರಿ ಏನೋ ನಾವು ಅಯೋಗ್ಯ ಒಬ್ಬ ಸುನಿಲ್ ಅಂತ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ರು. ಇದು ಅಪಾಯಿಂಟ್ ಮಾಡಿಸ್ಕೊಂಬಂದಿದ್ದು ಶಾಸಕರ ಕುಂಭಕ್ಕೂ ಸರ್ಕಾರ ಇದೆ ಅಂದ್ಬಿಟ್ಟು ಶಾಸಕರು ಮಾಡಬಾರ್ದು ಅನಾಚಾರಗಳನ್ನ ತಾಲೂಕಲ್ಲಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಶಾಸಕರು ಕುಂಭಕ್ಕಿಂದ ಇವತ್ತು ಅಯೋಗ್ಯ ಒಬ್ಬ ಅವನ ಹಿಂದೆ ರಾಮನಗರದಲ್ಲಿದ್ದ ಅಲ್ಲೂ ಇದೇ ರೀತಿ ಚುನಾವಣೆ ಅಕ್ರಮ ಮಾಡಿ, ಹಾಸನದಲ್ಲಿದ್ದರೂ ಚುನಾವಣೆ ಅಕ್ರಮ ಮಾಡಿ ಇವನು ಅಯೋಗ್ಯನ ಕುಣೂರು ತಾಲೂಕಿಗೆ ಹಾಕ್ಸ್ಕೊಂಬಂದು ಇಂಥ ಮಹಾನ್ ಪುರುಷನ್ನ ಈ ತಾಲೂಕಿನ ಶಾಸಕರು ಇವ್ರ ಜೊತೆಗೆ ಅಕ್ರಮ ಮಾಡಲಿಕ್ಕೆ ಇವತ್ತು ಕುಣಿಗಲ್ ತಾಲೂಕಿಗೆ ಹಾಕ್ಸ್ಕೊಂಬಂದೆ. ಇವತ್ತು ಚುನಾವಣಾ ಅಧಿಕಾರಿನೇ ನೇರವಾಗಿ ಶಾಮೀಲಾಗಿ ಏನು ಕಾಂಗ್ರೆಸ್ಸು ಅಭ್ಯರ್ಥಿಗಳ ಪರ ಶರೀಕಾಗಿ ಈ ಅಭ್ಯರ್ಥಿಗಳಿಗೆ ಮತದಾನ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ಸುಮಾರು ಬ್ಯಾಲೆಟ್ ಪೇಪರ್ಗಳನ್ನ ಕಂಪ್ಲೀಟ್ ಒಂದು ಬಂಡಲನ್ನೇ ಬ್ಯಾಲೆಟ್ ಪೇಪರ್ನ ಕಾಂಗ್ರೆಸ್ನ ಕೆಲವು ಪುಡಾರಿಗಳಿಗೆ ಕೊಟ್ಟು ಅವ್ರ ಮುಖಾಂತರ ಹೊರಗಡೆ ಮತದಾನ ಮಾಡಿಸ್ಕೊಂಡು ಅದನ್ನು ಗೌಪ್ಯವಾಗಿ ತೊಗೊಂಬಂದು ಕಿಟಕಿಯಿಂದ ಒಬ್ಬ ಶಿವಕುಮಾರ್ ಅಂತ ಏಜೆಂಟ್ ಆಗಿದ್ದ ಅವ್ನು ಹೊರಗಡೆ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಇವನು ಏಜೆಂಟ್ಗಳು ಆಚರಿಸಿದ ಸಂದರ್ಭದಲ್ಲಿ ಒಳಗಡೆ ಡಬ್ಬಕ್ಕೆ ತುಂಬ್ತಾ ಇದ್ದ. ಸುಮಾರು 150-200 ಓಟನ್ನ ಈ ಥರ ಕಳ್ಳ ಮತದಾನದಲ್ಲಿ ಇವನು ಮಾಡಿದ್ದಾನೆ. ಈ ಅಕ್ರಮ ಮಾಡಿ ಚುನಾವಣಾ ಅಧಿಕಾರಿನೇ ಅಕ್ರಮ ಮಾಡಿದ್ದಾನೆ. ಹಾಗಾಗಿ ಚುನಾವಣಾ ಅಧಿಕಾರಿ ಮೇಲೆ ದೂರು ಕೊಟ್ಟಿದ್ದೀವಿ. ಚುನಾವಣಾ ಅಧಿಕಾರಿಗಳನ್ನ ಕ್ರಮ ತಗೋಬೇಕು, ಆ ಅಯೋಗ್ಯನ ಸಸ್ಪೆಂಡ್ ಮಾಡಬೇಕು. ಅವನು ಈ ಅಯೋಗ್ಯ ಕೆಲಸ ಮಾಡಿಕೊಂಡು ಎಲ್ಲ ಕಡೆನೂ ಮಾಡಬಾರ್ದು ಮಾಡಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಎಲ್ಲ ಕಡೆನೂ ಅವ್ರ ಮೇಲೆ ಶಿಸ್ತು ಕ್ರಮ ಆಗಿ ಇಲ್ಲಿಗೆ ಬಂದಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಚುನಾವಣೆ ರದ್ದು ಮಾಡಿದ್ದೀನಿ ಅಂತ ಬರ್ಕೊಟ್ಟಿದ್ದಾನೆ ಚುನಾವಣಾ ಅಧಿಕಾರಿ, ರದ್ದು ಮಾಡಿದ್ದೀವಿ ಅಂತ ಬರ್ಕೊಟ್ಟಿದ್ದಾನೆ. ನಾವು ನಾಳೆ DRO ಮತ್ತು ಸಂಬಂಧಪಟ್ಟ ಕೋಪಟ್ಟಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಆಮೇಲೆ ಶಿಸ್ತು ಕ್ರಮ ಆಗಬೇಕು. ಇದು ಮತ್ತೆ ಮರು ಚುನಾವಣೆ ಆಗಬೇಕಿದು. ಉನ್ನತ ಮಟ್ಟದ ತನಿಖೆಗೆ ಏನಾದ್ರು ಆದೇಶ ಆಗಲೇಬೇಕಿದು. ಯಾಕೆ ಅಂತಂದ್ರೆ ಇದು ಶಾಸಕರ ಕುಮ್ಮಕ್ಕಿಂದಲೇ ಇದೆಲ್ಲ ಆಗಿರುವಂಥದ್ದು, ಶಾಸಕರ ಕುಮ್ಮಕ್ಕಿಂದಲೇ ಇದಾಗಿರುವಂಥದ್ದು. ಹಾಗಾಗಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಮತ್ತು ಇವನು ಯಾರ್ಯಾರ ಜೊತೆ ಸಂಪರ್ಕ ಇದ್ದಾನೆ ಅಧಿಕಾರಿ ಸುನೀಲ್, ಯಾರ್ಯಾರ ಜೊತೆ ಸಂಪರ್ಕ ಇದ್ದಾನೆ ಅವ್ರ ಮೇಲೆ ಕ್ರಮ ತಗೋಬೇಕು. ಒಬ್ಬ ಆರೋಪಿ ಹುಡುಗಿದ್ದಾನೆ, ನಾವು ಒಂದು ದೂರು ಕೊಟ್ಟಿದ್ದೀವಿ. ಅವನು ಚಿಕ್ಕಮಾವತ್ತೂರು ಚೂರಿ ಸಬ್ಗೈನ ಮಗ ಶಿವಕುಮಾರ್ ಅನ್ನೋನು ಹುಡುಗಿದ್ದಾನೆ. ಅವನ ಹತ್ರ ಸುಮಾರು 150-200 ಇನ್ನೂ ಬ್ಯಾಲೆಟ್ ಪೇಪರ್ ಇದ್ದು ಆಲ್ರೆಡಿ ಹಾಕಿರೋಂಥ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಹಾಕಿರೋಂಥ ಬ್ಯಾಲೆಟ್ ಪೇಪರ್ಗಳಿದ್ದು ಅದನ್ನು ತೊಗೊಂಡು ಹುಡುಗಿದ್ದಾನೆ. ಕೆಲವು ಮಾತ್ರ ನಮ್ಮ ಬಾಲು ಏಜೆಂಟ್ ಆಗಿದ್ದರು. ಅವರು ಬೂತ್ ಒಳಗಡೆ ಚುನಾವಣಾ ಅಧಿಕಾರಿ ಹಾಕಿದಂಥ ಸಂದರ್ಭದಲ್ಲಿ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಒಂದೇ ಸಲ ಇಷ್ಟು ಆಗ್ತಿದೆ ಅಂತ ಕಿತ್ಕೊಂಡಿರುವಂಥದ್ದು. ಸೊ ಅದನ್ನು ಮಾತ್ರ ನಾವು ಈಗ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ. ಈಗ ಮುಂದಿನ ಕ್ರಮ ನೋಡೋಣ, ಪೊಲೀಸ್ ಇಲಾಖೆ ಅಂತ ಕ್ರಮ ತಗೊಳ್ತಾರೆ, ನೋಡ್ತೀವಿ, FIR ಆಗಬೇಕು ಅಂತ ಹೇಳಿದ್ವಿ. ಅವ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ
ಚುನಾವಣೆ ಅಕ್ರಮ. ಈ ಮಡಕಳ್ಳಿ ಚುನಾವಣೆ ಇದೇ ರೀತಿ ಅಕ್ರಮ ಮಾಡಿರೋದು. ಮಡಕಳ್ಳಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಅಕ್ರಮ ಆಯಿತು. ಜಾಣಗೆರೆ ಚುನಾವಣೆ ಇದೇ ರೀತಿ ಅಕ್ರಮ ಆಯಿತು. ಆದರೂ ಕೂಡ ಚುನಾವಣಾ ಅಧಿಕಾರಿಗಳು ಶಾಮೀಲಾಗಿ ಅದನ್ನ ಒಂದು ಪರವಾಗಿ ಚುನಾವಣೆ ಘೋಷಣೆ ಮಾಡಿಕೊಂಡ್ರು. ಈ ರೀತಿ ಅಕ್ರಮ ಮಾಡಿ ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.